ನಿನ್ನೆ ಅಲ್ಲದೆ ಮೊನ್ನೆ ರಾತ್ರಿ ಸುಮಾರು 7:20 ಸಮಯದಲ್ಲಿ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ APMC ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಈಶ್ವರ್ ನಗರ ಅನ್ನೋ ಜಾಗದಲ್ಲಿ ಒಂದು ವೈಷ್ಣವ ದೇವಿ ಆರಾಧಕರು ಇರ್ತಾರೆ. ಅಲ್ಲೊಂದು ಟೆಂಪಲ್ ಕೂಡ ಇರುತ್ತೆ. ಆ ಟೆಂಪಲಲ್ಲಿ ತಮ್ಮ ಆ ದಿನದ ಪೂಜಾ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ತಮ್ಮ ಗಾಡಿಯನ್ನು ಹತ್ತುವಂಥ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಅವ್ರಿಗೆ ಹಿಂದಿನಿಂದ ಹಲ್ಲೆ ಮಾಡಿ ನಂತರ ಅವ್ರು ನೆಲಕ್ಕೆ ಬಿದ್ದಾಗ ಫರ್ದರ್ ಚಾಕುವಿಂದ ಸ್ಟ್ಯಾಬ್ ಮಾಡಿ ನಂತರದಲ್ಲಿ ಕಿಮ್ಸ್ ಹಾಸ್ಪಿಟ್ಲ್ ತರುವಷ್ಟೊತ್ತಿಗೆ ಅವ್ರದ್ದು ಮಾರ್ಗ ಮಧ್ಯದಲ್ಲಿ ಡೆತ್ ಆಗಿರುತ್ತೆ. ಸೊ ಹಾಸ್ಪಿಟ್ಲಿಗೆ ತಗೊಂಡೋದಾಗ ಬ್ರಾಡ್ ಡೆತ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವೊಂದು ಕೊಲೆ ಪ್ರಕರಣವನ್ನು APMC ನವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮತ್ತು ತಾಂತ್ರಿಕ ನುರಿತ ತಂಡ ಏನಿದೆ ಅದನ್ನೆಲ್ಲ ನಾವು ಡೆಪ್ಯೂಟ್ ಮಾಡಿಕೊಂಡು ಒಂದು 7-8 ತಂಡಗಳನ್ನು ಮಾಡಿ ತ್ವರಿತವಾಗಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಮಗೆ ಮುಖ್ಯವಾಗಿ CCTV ಅದರಲ್ಲಿ ಏನು ನಮಗೆ ಅಲ್ಲಿ ಬಂದಿರುವಂಥ ವ್ಯಕ್ತಿಗಳು, ಅನುಮಾನಾಸ್ಪದವಾಗಿ ಓಡಾಡಿರುವಂಥ ವಾಹನಗಳು, ವ್ಯಕ್ತಿಗಳು ಅದನ್ನೆಲ್ಲ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಆ ಒಂದು ಹೋಲ್ ಪ್ರೋಸೆಸ್ಸಲ್ಲಿ ಸುಮಾರು 180ಕ್ಕೂ ಹೆಚ್ಚು CCTVಗಳನ್ನು ನಾವು ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಮತ್ತು ನಮ್ಮ BRTC ಅವ್ರದ್ದು, ಕಾರ್ಪೊರೇಷನ್ ಆಗಿರೋರ್ದು ಎಲ್ಲದನ್ನು ಕವರ್ ಮಾಡಿ ಕಡೆಗೆ ಆ ವ್ಯಕ್ತಿಯ ಒಂದು ಪಾಸಿಬಲ್ ಐಡೆಂಟಿಟಿ, ನಮ್ಮ ಸಸ್ಪೆಕ್ಟ್ ಯಾರಿದ್ರು ಅವನು ಸ್ವಲ್ಪ ಕ್ಲಿಯರರ್ ಪಿಕ್ಚರು ಸಿಕ್ಕಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸುಮಾರು 9:30-10 ಗಂಟೆ ಸಮಯದಲ್ಲಿ ಮಾಧ್ಯಮಕ್ಕೂ ಕೂಡ ನಾವು ರಿಲೀಸ್ ಮಾಡಿದ್ವಿ. ಸಸ್ಪೆಕ್ಟ್ ಇದ್ದವ್ರು ಇದ್ದಾರೆ, ಇವ್ರ ಬಗ್ಗೆ ಏನಾದರೂ ಕ್ಲೂ ಸಿಕ್ಕರೆ ಅಥವಾ ಇದಕ್ಕೆ ಹೋಲುವಂಥ ವ್ಯಕ್ತಿಗಳು ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಿರುವಂಥವ್ರು ಸಿಕ್ಕರೆ ಮಾಹಿತಿ ಕೊಡಿ ಅಂತ ನಮ್ಮ ಠಾಣೆದು ಮತ್ತು ನಮಗೆ ನಮ್ಮ ಬಾತ್ಮೀದಾರರು ಒಂದು ಮಾಹಿತಿಯನ್ನು ಕೊಡ್ತಾರೆ. ಚೆನ್ನಮ್ಮ ಸರ್ಕಲ್ ಏನಿದೆ ಅದು ಸುತ್ತಮುತ್ತ ಈ ಅನುಮಾನಾಸ್ಪದ ವ್ಯಕ್ತಿ ಓಡಾಡ್ತಿರ್ಬೋದು ಅಂತ. ಭಾಳ ಒಂದು ಹೆಮ್ಮೆಯ ವಿಚಾರ ಅಂತಂದರೆ ಮಾಧ್ಯಮದಲ್ಲಿ ತೊಡಗಿಸ್ಕೊಂಡಿರುವಂಥ ವ್ಯಕ್ತಿಯಿಂದನೇ ಈ ಒಂದು ಪ್ರಕರಣದಲ್ಲಿ ನಮಗೆ ಪ್ರಮುಖ ಬಾತ್ಮಿ ಬಂದಿರುವಂಥದ್ದು. ನಾನು ಎಲ್ಲರಿಗೂ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಆ ವ್ಯಕ್ತಿಯನ್ನು ನಾವು ನಿನ್ನೆ ರಾತ್ರಿ ಸುಮಾರು 11:15 ಸಮಯದಲ್ಲಿ ಚೆನ್ನಮ್ಮ ಸರ್ಕಲಲ್ಲಿ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿದ ನಂತರ ಅದೇ ವ್ಯಕ್ತಿ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿರುತ್ತೆ. ಸೊ ಈ ಆರೋಪಿ ಏನಿದ್ದಾನೆ ಇವನ ಹೆಸರು ಸಂತೋಷ್ ತಿಮ್ಮಣ್ಣ ಭೋಜ್ಗಾರ್ ಅಂತ. ಇವನ ಹೆಸರು ಸುಮಾರು 44 ವರ್ಷ ವಯಸ್ಸಾಗಿರುತ್ತೆ ಅವನಿಗೆ. ಈ ಹಿಂದೆ ಈ ವೆಹಿಕಲ್ನ ವಾಟರ್ ಕ್ಲೀನಿಂಗ್ ಮಾಡುವಂಥದ್ದು ಒಂದು ಕೆಲಸ ಮಾಡ್ಕೊಂಡಿರ್ತಾನೆ. ಕೋವಿಡ್ ನಂತರದಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡೋದು ಅದೆಲ್ಲ ಮಾಡ್ತಾನೆ. ಅವನ